ಬದುಕಿಗೊಂದಿಷ್ಟು ಕಥೆಗಳು. ಇವತ್ತಿನ ಕತೆ ಒಂದು ದೇವಸ್ಥಾನದ ಕತೆ. ತುಂಬಾ ಹಳೆಯ ದೇವಸ್ಥಾನ, ತುಂಬಾ ಕಡೆ ಬಿರುಕು ಬಿಟ್ಟಿತ್ತಂತೆ. ಆದ್ರೂ ಆ ದೇವಸ್ಥಾನದಲ್ಲಿ ಒಂದು ಬುದ್ಧ ದೇವರ ಮೂರ್ತಿ ಇತ್ತು. ತುಂಬಾ ಎತ್ತರವಾದಂತಹ ದೇವರ ಮೂರ್ತಿ ಅದು. ಹಾಗೂ ಒಬ್ಬ ಪೂಜಾರಿ ಬಂದು ದಿನ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರಂತೆ. ಹೀಗೆ ಕಾಲ ಕಳೀತಿತ್ತು. ಆದ್ರೆ ಯಾರು ಆ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ. ಹಾಗೂ ನಡೀತಾ ಇತ್ತು. ಒಂದಿನ ಮಳೆಗಾಲ ಪ್ರಾರಂಭ ಆಯ್ತು. ಎಷ್ಟು ಜೋರಾಗಿ ಮಳೆ ಬಂತಪ್ಪ ಅಂತಂದ್ರೆ ಎಲ್ಲಾ ಕಡೆನೂ ಮಳೆ ಬೀಳ್ತಾ ಇತ್ತು. ಹಾಗೆ ಆ ದೇವಸ್ಥಾನದ ಮೇಲೂ ಅಷ್ಟೇ ರಭಸವಾಗಿ ಆ ಮಳೆ ಬೀಳ್ತಾ ಇತ್ತು. ದೇವರ ಮೂರ್ತಿಯ ಮೇಲ್ಗಡೆ ಇರುವಂತಹ ಒಂದು ಗೋಡೆಯಲ್ಲಿ ದೊಡ್ಡಾದಂತ ಬಿರುಕಿತ್ತು. ಹಾಗಾಗಿ ಏನಾಯ್ತಪ್ಪ ಅಂದ್ರೆ ನೀರು ಆ ಬಿರುಕಿನಿಂದ ಈ ಬುದ್ಧ ದೇವರ ಮೂರ್ತಿ ಮೇಲೆ ಬೀಳ್ತಾ ಇತ್ತು. ಇಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು. ಇಡೀ ರಾತ್ರಿ ಮಳೆ ಬಂದು ಆ ನೀರೆಲ್ಲ ಬುದ್ಧ ದೇವರ ತಲೆ ಮೇಲೆ ಬಿದ್ದು ಹರ್ಕೊಂಡು ಹೋಯ್ತಂತೆ. ಹಾಗೂ ಬೆಳಿಗ್ಗೆ ಪೂಜಾರಿ ಬರ್ತಾರೆ. ಬಂದು ಬಾಗಿಲು ತೆಗೆದು ನೋಡ್ತಾರೆ. ಅವ್ರಿಗೆ ಆಶ್ಚರ್ಯ ಕಾದಿತ್ತು. ಏನಪ್ಪಾ, ನಮಗೂ ಅನ್ಸ್ಬೋದು ಏನು ಆಗಿರ್ಬಹುದು ಅಂತ. ಎಲ್ಲೋ ಅನ್ಸಿರ್ಬೋದು, ದೇವರಲ್ವಾ. ಹಾಗಾಗಿ ಎಷ್ಟೋ ಸಾರಿ ನಮ್ಗೆ ದೇವರಂದ್ರೆ ಒಂದು ಚಮತ್ಕಾರಗಳು ಆಗುತ್ತೆ. ಏನು ಆಗದೆ ಮೂರ್ತಿ ಹಾಗೆ ಇದ್ದಿರ್ಬಹುದು ಅಂತ ನಮ್ಗೆ ಅನಿಸ್ಬೋದು. ಹಾಗೆ ಲಾಜಿಕಲಿ ನಾವು ಯೋಚನೆ ಮಾಡಿದಾಗ ಅದೆಲ್ಲ ಮಣ್ಣು ಕರಗಿ ನೀರಾಗಿ ಹೋಗಿರಬಹುದು ಅಂತ ಈ ಎರಡು ಯೋಚನೆಗಳು ಎಲ್ಲರಿಗೂ ಬರುತ್ತೆ. ಹಾಗೆ ಪೂಜಾರಿ ಬಂದು ಬಾಗಿಲು ತೆಗೆದು ನೋಡಿದಾಗ ಹೌದು, ಎರಡು ಉತ್ತರಗಳು ಸರಿ. ಅಲ್ಲಿ ಮಣ್ಣಿನ ಮೂರ್ತಿ ಇರ್ಲಿಲ್ಲ, ಖಂಡಿತವಾಗಿ ಅದು ನೀರಾಗಿ ಹೋಗಿತ್ತು. ಆದ್ರೂ ಕೂಡ ಮೂರ್ತಿ ಇತ್ತು ಅಲ್ಲಿ. ಆದ್ರೆ ಯಾವ ಮೂರ್ತಿ? ಮಣ್ಣಿಂದಲ್ಲ, ಚಿನ್ನದ ಮೂರ್ತಿ ಇತ್ತು. ಏನಪ್ಪ ಇದ್ರ ರಹಸ್ಯ ಅಂತಂದ್ರೆ, ಹಳೆ ಕಾಲದಲ್ಲಿ ಯಾವಾಗ್ಲೂ ಯುದ್ಧ ಆಗ್ಬೇಕಾದ್ರೆ ಈ ಮೂರ್ತಿನ ಯಾರು ತಗೊಂಡು ಹೋಗ್ಬಾರೋ ಅನ್ನೋ ಕಾರಣಕ್ಕೆ ಅದ್ರ ಮೇಲೆ ಎಲ್ಲ ಮಣ್ಣನ್ನ ಮೆತ್ತಿ ಆ ಒಂದು ಹಳೆ ದೇವಸ್ಥಾನದಲ್ಲಿ ಕೂಡಿಟ್ಟಿದ್ರಂತೆ. ಸೊ ಕೊನೆಗೆ ಜನರಿಗೆ ಅದು ಗೊತ್ತೇ ಇಲ್ಲ. ಅದ್ರ ಒಳಗಡೆನೂ ಒಂದು ಚಿನ್ನದ ಮೂರ್ತಿ ಇದೆ ಅನ್ನೋದು ಅವ್ರಿಗೆ ಮರ್ತ್ ಹೋಗ್ಬಿಟ್ಟಿತ್ತು. ಜನ ಹಾಗೆ ಪೂಜಾರಿ ಬಂದು ದಿನ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಅದು ಒಂದು ದೇವಸ್ಥಾನ, ಒಂದು ಒಳ್ಳೆ ಮೂರ್ತಿ, ಒಂದು ದೇವರು ಅಂತ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ವಿನಃ ಅದ್ರ ಒಳಗಡೆ ಕೂಡ ಒಂದು ಚಿನ್ನದ ಮೂರ್ತಿ ಅಡಗಿದೆ ಅನ್ನೋದು ತಿಳಿದಿಲ್ಲ ಯಾರಿಗೂ. ಸೊ ಅದು ತಿಳಿಬೇಕಾಯ್ತು ಅಂತಂದ್ರೆ ಅಷ್ಟು ದೊಡ್ಡದಾಗಿ ಮಳೆ ಬರಬೇಕಾಯ್ತು. ಇದ್ರ ತಾತ್ಪರ್ಯ ಇಷ್ಟೇ ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಇಂಥ ಚಿನ್ನದ ಒಂದು ಮೂರ್ತಿ ಇದ್ದೇ ಇರುತ್ತೆ. ನಮ್ಮಲ್ಲಿಯೂ ಕೂಡ ಆ ಚಿನ್ನದ ಮೂರ್ತಿ ಇದೆ. ಆದ್ರೆ ನಾವೇನ್ ಮಾಡ್ತೀವಂದ್ರೆ ಆ ಚಿನ್ನದ ಮೂರ್ತಿ ಮೇಲೆ ಸಾಕಷ್ಟು ಮಣ್ಣನ್ನ ಮೆತ್ತಿರ್ತೀವಿ. ಮಣ್ಣಂದ್ರೆ ಏನ್ ಮಣ್ಣು? ನಮ್ಮಲ್ಲಿರುವಂತ ಸಾಕಷ್ಟು ಕೀಳರಿಮೆಗಳು. ನನಗೆ ಅದು ಇಲ್ಲ, ನನಗೆ ಇದಿಲ್ಲ, ಹೈಟ್ ಇಲ್ಲ, ನನಗೆ ಬಣ್ಣ ಇಲ್ಲ, ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅನ್ನುವಂತ ಹಲವಾರು ನಾವು ಆ ಕೀಳರಿಮೆಯ ಮಣ್ಣನ್ನ ಮೆತ್ತಿ ನಮ್ಮಲ್ಲಿ ನಿಜವಾಗಿ ಇರುವಂತಹ ಚಿನ್ನದ ಮೂರ್ತಿಯನ್ನ ನೋಡೋದನ್ನ ಮರ್ತು ಬಿಡ್ತೀವಿ. ಅದನ್ನ ಗುರುತಿಸ್ಲಿಕ್ಕೂ ನಮ್ಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಶಕ್ತಿ ಅನ್ನೋದನ್ನ ಅರ್ಥಕೊಂಡು, ಭಗವಂತ ನಮ್ಮನ್ನ ಸೃಷ್ಟಿಸಿದಾಗ ಪ್ರತಿಯೊಬ್ಬರಿಗೂ ಒಂದು ಶಕ್ತಿಯನ್ನ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಲ್ಲೂ ಅದೊಂದು ಅಡಗೊಂಡಿದೆ. ಆದ್ರೆ ಅದನ್ನ ಯಾರು ತಿಳ್ಕೊಳ್ತಾರೋ ಅವರೆಲ್ಲ ಯಶಸ್ವಿಗಳಾಗ್ತಾರೆ. ಯಾರದನ್ನ ತಿಳಿಲಿಕ್ಕೆ ಪ್ರಯತ್ನ ಪಡೋದಿಲ್ವೋ ಅವರು ಸಾಮಾನ್ಯರಾಗಿ ಉಳಿದ್ಬಿಡ್ತಾರೆ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕಾಗಿರೋದು ಇಷ್ಟೇ ಸುಲಭ. ಏನಪ್ಪಾ ಅಂತಂದ್ರೆ, ನಮಗೆ ನಾವು ಸ್ವಲ್ಪ ಸಮಯವನ್ನ ಕೊಡ್ಬೇಕು. ನಮಗೆ ನಾವು ಸಮಯವನ್ನ ಕೊಟ್ರೆ ನಮ್ಮಲ್ಲಿ ಆಂತರಿಕವಾಗಿರುವಂತಹ ಶಕ್ತಿನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಅದಕ್ಕೆ ದ.ರಾ ಬೇಂದ್ರೆಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಿನ್ನೊಳಗೆ ನೀ ಹೊಕ್ಕು, ನಿನ್ನನ್ನು ನೀ ಕಂಡು, ನೀನೇ ನೀನಾಗು ಮಾನವ ಅಂತ. ಅಂದ್ರೆ ನಮ್ಮ ಒಳಗಡೆ ನಾವು ಆಂತರ್ಯವನ್ನ ತಿಳ್ಕೊಂಡು ನಾವು ಏನಾಗಿದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಮ್ಮಲ್ಲಿರುವಂತಹ ಒಂದು ಆ ಶಕ್ತಿ, ಅದಕ್ಕೆ ಟ್ಯಾಲೆಂಟ್ ಅಂತ ಹೇಳ್ಬಹುದು, ಅದು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ಬಹುದು. ನಮ್ಮಲ್ಲಿ ಕಲೆಗಾರ ಇರಬಹುದು, ನಮ್ಮಲ್ಲಿ ಮ್ಯೂಸಿಷಿಯನ್ ಇರಬಹುದು, ನಮ್ಮಲ್ಲಿ ಹಾಡುಗಾರರಿರಬಹುದು, ಅಥವಾ ನಮ್ಮಲ್ಲಿ ಕಾದಂಬರಿ ಬರೆಯುವಂತಹ ಒಂದು ಕಲೆ ಇರಬಹುದು. ಎಷ್ಟೋ ಕಲೆಗಳಿದೆ ನಮ್ಮಲ್ಲಿ. ಆ ಕಲೆಯಲ್ಲಿ ಒಂದು ಕಲೆಯಲ್ಲಿ ಬಹುಶಃ ನಾವು ಪ್ರಾವೀಣ್ಯತೆಯನ್ನ ಪಡೆದಿರ್ತೀವಿ. ಆ ಕಲೆಯನ್ನ ಅರ್ಥ ಮಾಡ್ಕೊಂಡಾಗ ಆ ಒಂದು ಕಲೆಯಲ್ಲಿ ಸಾಧಿಸಿ ಮುನ್ನಡೆದು ನಾವು ಯಶಸ್ವಿಗಳಾಗಬಹುದು. ಸ್ನೇಹಿತರೆ ಗಮನಿಸಿ, ಲತಾ ಮಂಗೇಶ್ಕರ್ ಅಂತಂದಾಗ ಅವರಲ್ಲಿರುವಂತ ಅಡಗಿರೋ ಶಕ್ತಿ ಏನ್ ಹೇಳಿ? ಒಂದು ಒಳ್ಳೆಯ ಕಂಠ, ಹಾಡುಗಾರಿಕೆ. ಅದೇ ನಾವು ಸಚಿನ್ ತೆಂಡೂಲ್ಕರ್ ತಗೊಂಡಾಗ ಅವರಲ್ಲಿರುವಂತಹ ಬ್ಯಾಟಿಂಗ್ ಮಾಡುವಂತ ನೈಪುಣ್ಯತೆ. ಅದೇ ನಾವು ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದಾಗ ಅವರಲ್ಲಿರುವಂತಹ ಒಂದು ಆ ಆಕ್ಟಿಂಗ್ ಕಲೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಿಲ್ಲ ಒಂದು ಈ ತರದ ಕಲೆ ಇದೆ, ಒಂದು ಶಕ್ತಿ ಇದೆ, ಒಂದು ಯುಕ್ತಿ ಇದೆ. ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅಂತ ಶಕ್ತಿ ಅದೇ ಒಂದು ಏರಿಯಾದಲ್ಲಿ, ಅದೇ ಒಂದು ವಿಚಾರವಾಗಿ ತನ್ನ ಎಲ್ಲಾ ಶ್ರಮವನ್ನ ಹಾಕಿದಾಗ ಆ ಒಂದು ವಿಚಾರದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಮ್ಮಲ್ಲಿರುವಂತ ಶಕ್ತಿನ ಅರ್ಥ ಮಾಡ್ಕೊಂಡು ಆ ಶಕ್ತಿನ ಗುರುತಿಸಿ ಅದೇ ಶಕ್ತಿ ಮೇಲೆ ನಾವು ಹೆಚ್ಚು
ಶ್ರಮವನ್ನ ಹಾಕಿದಾಗ ಅದು ನಮ್ಮ ಯಶಸ್ಸಿನ ಮೆಟ್ಲಾಗುತ್ತೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅನ್ವಯ, ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯ. ಪ್ರತಿಯೊಬ್ಬ ಮನುಷ್ಯ ನಾನು ಯಶಸ್ವಿ ಆಗ್ಬೇಕು ಅಂತಂದ್ರೆ ಆ ಯಶಸ್ವಿನ ಗುಟ್ಟು ಏನಪ್ಪಾ ಅಂದ್ರೆ ನಮ್ಮನ್ನು ನಾವು ಅರ್ಥಕೊಳ್ಳೋದು. ನಮ್ಮನ್ನು ನಾವು ಅರ್ಥಕೊಳ್ಬೇಕಂತಂದ್ರೆ ನಮ್ಮಲ್ಲಿ ಇರುವಂತಹ ಬಂಗಾರದ ಮೂರ್ತಿಯನ್ನ ನಾವು ಆಚೆ ತೆಗಿಬೇಕು. ಆ ಬಂಗಾರದ ಮೂರ್ತಿ ಆಚೆ ತೆಗಿಬೇಕು ಅಂತಂದ್ರೆ ಸ್ವಲ್ಪ ಸಮಯ ನಿಮಗೆ ನೀವು ಕೊಟ್ಕೊಳ್ಳಿ. ಹಾಗೆ ನಮ್ಮಲ್ಲಿರುವಂತಹ ಕೀಳರಿಮೆಗಳನ್ನೆಲ್ಲ ತೆಗೆದುಹಾಕಿ ಆದಷ್ಟು ಸಕಾರಾತ್ಮಕ ಮನೋಭಾವನೆಯಿಂದ ನಮ್ಮನ್ನು ಬ್ರಹ್ಮ ಸೃಷ್ಟಿಸಿದಾನೆ, ಭಗವಂತ ಸೃಷ್ಟಿಸಿದಾನೆ. ಯಾಕಪ್ಪ ಅಂತಂದ್ರೆ ಈ ಜಗತ್ತಿನಲ್ಲಿ ಏನಾದ್ರೂ ಒಂದು ಸಾಧಿಸ್ಬೇಕು, ಏನಾದ್ರೂ ನಾವು ಮಾಡ್ಬೇಕು. ಜಗತ್ತಿನಲ್ಲಿ ಸಾಧನೆ ಅಂತಂದ್ರೆ ನಮ್ಮ ಹೆಸರು, ನಮ್ಮ ಭಾವಚಿತ್ರ ಪೇಪರ್ ಅಲ್ಲಿ ಬರ್ಬೇಕು ಅಂತಲ್ಲ. ನಮ್ಗೆ ಅಟ್ಲೀಸ್ಟ್ ಮಾಡಿರುವಂತ ಕೆಲ್ಸಕ್ಕೆ ಆತ್ಮ ತೃಪ್ತಿ ಇರ್ಬೇಕು. ಹೌದಪ್ಪ, ನಾನ್ ಮಾಡ್ತಾ ಇದ್ದೀನಿ, ಪ್ರತಿದಿನ ಎದ್ದಾಗ ನಾನು ಈ ಕೆಲಸ ಮಾಡ್ಬೇಕು ಅನ್ನೋಂತ ಹುಮ್ಮಸ್ಸು ಇತ್ತಂತಂದ್ರೆ ಅದೇ ನಮ್ಮ ಯಶಸ್ಸು. ಈ ಯಶಸ್ಸನ್ನ ನಾವೆಲ್ಲರೂ ಪಡ್ಕೊಳ್ಬೇಕು ಅಂತಂದ್ರೆ ಸಾಕಷ್ಟು ನಾವು ಪ್ರಯತ್ನ ಪಟ್ಟು ಸಕಾರಾತ್ಮಕ ಮನೋಭಾವನೆ ಇಟ್ಟುಕೊಂಡು ಒಳ್ಳೆ ಮನೋಚಿಂತನೆ ಮಾಡಿಕೊಂಡು ಭಗವಂತನಲ್ಲಿ ಒಂದು ನಂಬಿಕೆ ಇಟ್ಟು ಹಸನ್ಮುಖಿಗಳಾಗಿ ಜೀವನನ್ನ ನಡೆಸ್ತಾ ಇದ್ರೆ ಸ್ನೇಹಿತರೆ, ಖಂಡಿತವಾಗಿ ನಾವೆಲ್ಲರೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.